ಪ್ರಿಯ ಸ್ನೇಹಿತರೆ, ನಮ್ಮ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಇಷ್ಟ ಆದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮಾತ್ರ ಮರೆಯದಿರಿ. ನೀನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡಿದೆ. ನಿನಗೆ ಇದಕ್ಕೆ ಸರಿಯಾಗಿ ಉತ್ತರ ಕೊಡುತ್ತೀನಿ, ನೋಡ್ತಾ ಇರು. ನಿನ್ನ ತಂಗಿ ಹತ್ತಿರ ಕೇಳಿ ನೋಡು. ನನ್ನ ಬಗ್ಗೆ ಅವಳು ಹೇಳುತ್ತಾಳೆ ಈ ಜೀವನ್ ಯಾರು ಅಂತ. ಅವಳಿಗೆ ಎಲ್ಲವನ್ನ ಹೇಳೋಕೆ ಆಗಲ್ಲ. ಅವಳಿಗೆ ಪ್ರೈವಸಿ ಅಂತ ಇರುತ್ತಲ್ವಾ. ಆದರೂ ಕೇಳಿ ನೋಡು, ನಿನಗಿಂತ ಹೆಚ್ಚು ಸುಖ ಅವಳು ಪಡೆಯುತ್ತಿದ್ದಾಳೆ. ಹೇಯ್, ನನ್ನ ತಂಗಿನ ಏನು ಮಾಡ್ತೀಯ ನೀನು? ನಿನ್ನ ಬಣ್ಣ ಈಗಲೇ ಬಯಲಾಗಿದೆ. ಅವಳು ನಿನ್ನ ಹತ್ತಿರನೂ ಸುಳಿಯಲ್ಲ. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರು. ಅಷ್ಟು ಹೇಳಿ ಸಿಂಧು ಅಲ್ಲಿಂದ ಹೊರಟು ಹೋಗ್ತಾಳೆ. ಜೀವನ್, ಸ್ವಲ್ಪ ಹುಷಾರಾಗಿರು. ಸಿಂಧು ನೀನಂದುಕೊಂಡಂತಹ ಹುಡುಗಿಯಲ್ಲ. ಅವಳ ಹತ್ತಿರ ಆಟ ಆಡುವಾಗ ಸ್ವಲ್ಪ ಹುಷಾರಾಗಿರು ಅಂತ ಜೀವನ್ನ ಗೆಳೆಯ ರಾಹುಲ್ ಹೇಳುತ್ತಾನೆ. ನೋಡು ಸಿಂಧು, ಜೀವನ್ ತುಂಬಾ ಕೆಟ್ಟವನು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅವನ ಹತ್ತಿರ ಇಟ್ಟುಕೊಳ್ಳೋಕೆ ಹೋಗಬೇಡ. ನನಗೆ ಗೊತ್ತು ಸಿಂಚನ, ಅವನ ಬಗ್ಗೆ ಚೆನ್ನಾಗಿ ಗೊತ್ತು. ನನ್ನ ಜೀವನದಲ್ಲಿ ಅವನು ಆಡಿರೋ ಆಟ ಒಂದೆರಡಲ್ಲ ಸಿಂಚನ. ಅವನ ಬಗ್ಗೆ ನಿನಗೆ ಮೊದಲೇ ಗೊತ್ತಾ ಅಂತ ಸಿಂಚನ ಸಿಂಧುನ ಕೇಳಿದಾಗ ಸಿಂಧು ತಲೆ ತಗ್ಗಿಸಿಕೊಂಡು ಆ ಕಥೆಯನ್ನು ಹೇಳೋಕೆ ಶುರು ಮಾಡಿದಳು. ನಾನು ಮತ್ತು ಜೀವನ್ ಇಬ್ಬರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದೆವು. ಜೀವನ್ನ ತಂದೆ ತಾಯಿ ಇಬ್ಬರು ಸರ್ಕಾರಿ ನೌಕರರು. ಜೀವನ್ಗೆ ಒಬ್ಬಳು ತಂಗಿದ್ದಾಳೆ. ಅವಳ ಹೆಸರು ಜಾನ್ವಿ. ಜಾನ್ವಿ ಮತ್ತು ನಾನು ಇಬ್ಬರು ಉತ್ತಮ ಗೆಳತಿಯರು. ರಜಾ ಇದ್ದಾಗ ನಾನು ಅವಳ ಮನೆಗೆ, ಅವಳು ನನ್ನ ಮನೆಗೆ ಹೋಗುತ್ತಿದ್ದೆವು. ಆಗ ಜೀವನ್ ನನ್ನ ಹತ್ತಿರ ಮಾತಾಡುತ್ತಿರಲಿಲ್ಲ. ಯಾವಾಗಲೂ ಓದು ಓದು ಅಂತ ಇರುತ್ತಿದ್ದ. ಯಾರ ತಂಟೆಗೂ ಹೋಗದ ಹುಡುಗ. ನಮ್ಮ ತರಗತಿಯಲ್ಲಿ ಅವನೇ ಟಾಪರ್. ಓದುವುದರಲ್ಲಿ ತುಂಬಾ ಮುಂದಿದ್ದ. ನನಗೆ ಜೀವನ ಅಂದರೆ ತುಂಬಾ ಇಷ್ಟ. ಆದರೆ ನನ್ನ ಇಷ್ಟವನ್ನ ಅವನ ಹತ್ತಿರ ಹೇಳೋಕೆ ಧೈರ್ಯ ಇರಲಿಲ್ಲ. ಅವನು ನನ್ನ ಪ್ರೀತಿಯನ್ನ ಹೇಗೆ ತೆಗೆದುಕೊಳ್ಳುತ್ತಾನೋ ಅನ್ನೋ ಚಿಂತೆ, ಹೆದರಿಕೆ ನನ್ನಲ್ಲಿತ್ತು. ನಾವು 10ನೇ ತರಗತಿ ಪಾಸ್ ಮಾಡಿದೆವು. ಅವನಿಗೂ ನನಗೂ ಉತ್ತಮ ಅಂಕಗಳು ಬಂದವು. ಇದರ ಖುಷಿಯಲ್ಲಿ ಅವನಿಗೆ ಅವನ ತಂದೆ ಶಾಲೆಗೆ ಹೋಗಿ ಬರೋಕೆ ಅಂತ ಬೈಕ್ ತೆಗೆಸಿಕೊಟ್ಟರು. ತಾಯಿ ಮೊಬೈಲ್ನ ಗಿಫ್ಟ್ ಆಗಿ ನೀಡಿದರು. ಅಂದು ಅವನೇ ನಮ್ಮ ಶಾಲೆಗೆ ಹೀರೋ. ಎಲ್ಲ ಹುಡುಗಿಯರ ಕಣ್ಣು ಅವನ ಮೇಲಿತ್ತು. ನನ್ನನ್ನು ಮರೆತು ಇನ್ನೊಬ್ಬಳನ್ನ ನೋಡಿಕೊಳ್ಳುತ್ತಾನೇನೋ ಅನ್ನೋ ಹೆದರಿಕೆ ನನ್ನಲ್ಲಿತ್ತು. ನಾನು ಅವನ ಮನೆಗೆ ಹೆಚ್ಚಾಗಿ ಹೋಗತೊಡಗಿದೆ. ನಾನು ಅವನ ತಂಗಿಗೆ ಪಾಠ ಹೇಳಿಕೊಡಲು ಆರಂಭಿಸಿದೆ. ದಿನ ಕಳೆದಂತೆ ರಾಹುಲ್ ನನ್ನ ನೋಡಿದಾಗ ಸ್ಮೈಲ್ ಮಾಡಿ ಹೋಗುತ್ತಿದ್ದ. ನನ್ನ ಮನಸ್ಸಿನಲ್ಲಿ ಅವನ ಮೇಲಿರುವ ಪ್ರೀತಿ ಇನ್ನಷ್ಟು ಹೆಚ್ಚಾಗತೊಡಗಿತು. ಹಾಯ್ ಸಿಂಧು, ಕ್ಲಾಸ್ ಹೇಗಾಗುತ್ತಿದೆ? ಸ್ವಲ್ಪ ಟಫ್ ಅಲ್ವಾ ಸಿಂಧು ಅಂತ ಅವನ ಬಾಯಿಂದ ಮಾತು ಕೇಳಿದಾಗ ನಾನು ಅಕ್ಷರಶಃ ಶಾಕ್ ಆಗಿದ್ದೆ. ಹೌದು ಜೀವನ್, ನನಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿದೆ. ನಾವಿಬ್ಬರು ಜೊತೆಗೆ ಓದೋಣ, ಹೇಗಿದ್ದರೂ ಮನೆಗೆ ಬರ್ತೀಯ ತಾನೆ? ಆಯ್ತು ಜೀವನ್ ಅಂತ ಒಪ್ಪಿಕೊಂಡೆ. ನನ್ನ ಮನದಲ್ಲಿದ್ದ ಜೀವನ್ ತುಂಬಾ ಒಳ್ಳೆಯವನು. ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದವನು. ಆದ್ರೆ ಜೀವನ್ ಕಾಲೇಜ್ ಹೋದ ಮೇಲೆ ತುಂಬಾ ಬದಲಾಗಿದ್ದ. ಪೋಲಿ ಹುಡುಗರ ಸಂಘ ಸೇರಿ ತುಂಬಾ ಕೆಟ್ಟದಾಗಿ ಯೋಚಿಸಲು ಆರಂಭಿಸಿದ್ದ. ಅದು ನನಗೆ ತಿಳಿಯುವಾಗ ತುಂಬಾ ತಡವಾಗಿತ್ತು. ಎಂದಿನಂತೆ ನಾನು ಅವನ ತಂಗಿಯನ್ನು ನೋಡಲು ಅವನ ಮನೆಗೆ ಹೋಗಿದ್ದೆ. ಮನೆಗೆ ಹೋಗುವಾಗ ಹೊರಗಡೆ ಅಂಗಳದಲ್ಲಿ ಜೀವನ್ ಮೊಬೈಲ್ ನೋಡುತ್ತಾ ನಿಂತಿದ್ದ. ಹಾ ಸಿಂಧು, ಹೇಗಿದ್ದೀಯಾ? ಸರಿ, ತಂಗಿ ಒಳಗಿದ್ದಾಳೆ, ಹೋಗು. ನಾನು ಒಂದು ಕರೆ ಮಾಡಿ ಬರ್ತೀನಿ, ಆಯ್ತಾ? ಸರಿ ಜೀವನ್ ಅಂತ ನಾನು ಅವನ ತಂಗಿಯ ಬಳಿಗೆ ಹೋದೆ. ಅಕ್ಕ, ನೀನು ಬರಲ್ವೇನೋ ಅಂದುಕೊಂಡೆ. ನಾನು ಬರುವಾಗ ಸ್ವಲ್ಪ ತಡವಾಯ್ತು ಜಾನ್ವಿ ಅಂತ ಹೇಳಿ ಅವಳ ಜೊತೆ ಸೋಫಾದ ಮೇಲೆ ಕುಳಿತುಕೊಂಡೆ. ಸ್ವಲ್ಪ ಸಮಯ ಕಳೆದು ಜೀವನ್ ಮನೆಯೊಳಗೆ ಬಂದವನೇ ನನ್ನ ಬಳಿ ಕುಳಿತುಕೊಂಡ. ನೋಡು ಜಾನ್ವಿ, ಸಿಂಧು ಅಕ್ಕ ಹೇಗಾಗಿದ್ದಾಳೆ ನೋಡು. ದಪ್ಪ ಆಗಿದ್ದಾಳಲ್ವಾ? 1 ವರ್ಷದ ಮುಂಚೆ ಕಡ್ಡಿ ತರ ಇದ್ದಳು, ಈಗ ಡುಮ್ಮಿ ತರ ಆಗಿದ್ದಾಳೆ ಅಂತ ನನ್ನ ಭುಜದ ಮೇಲೆ ಕೈ ಇಟ್ಟು ಜೋರಾಗಿ ನಕ್ಕ ಜೀವನ್. ಒಮ್ಮೆ ನನಗೆ ಅಸಹ್ಯ ಎನಿಸಿದರೂ ನಾನು ನಕ್ಕು ಸುಮ್ಮನಾದೆ. ನಮ್ಮಿಬ್ಬರ ಮಧ್ಯೆ ಸಲುಗೆ ಹೆಚ್ಚಾಯಿತು. ಒಂದು ದಿನ ಲ್ಯಾಪ್ಟಾಪ್ನ ಅವನ ತಂಗಿ ಉಪಯೋಗಿಸುತ್ತಿದ್ದಳು. ಅವಳಿಗೆ ಕಂಪ್ಯೂಟರ್ ಹೇಳಿಕೊಡುವ ನೆಪದಲ್ಲಿ ಆ ಲ್ಯಾಪ್ಟಾಪ್ನ ಚೆಕ್ ಮಾಡಿದೆ. ಆ ಲ್ಯಾಪ್ಟಾಪ್ನಲ್ಲಿರುವ ಫೋಲ್ಡರ್ ಒಂದರಲ್ಲಿ ನನ್ನ ಚಿತ್ರಗಳೇ ತುಂಬಿಕೊಂಡಿದ್ದವು. ನನಗೆ ಆ ಫೋಟೋಗಳನ್ನು ನೋಡಿ ಶಾಕ್ ಆಯಿತು.
ಅವುಗಳಲ್ಲಿ ಹೆಚ್ಚಿನವು ನನ್ನ ಎದೆಸಂದಿ ಕಾಣುವಂತ ಫೋಟೋಗಳಾಗಿದ್ದವು. ಅವನ ಆ ತುಂಟತನ ಇಷ್ಟ ಆಗಿ ನಾನೇ ಅವನನ್ನ ಪ್ರಪೋಸ್ ಮಾಡಿದೆ. ನಂತರ ನಮ್ಮ ಜೀವನದಲ್ಲಿ ನಡೆದದ್ದೆಲ್ಲ ಇನ್ನೊಬ್ಬರಲ್ಲಿ ಹೇಳಿಕೊಳ್ಳಲಾಗದಂತಹ ವಿಷಯಗಳಾಗಿದ್ದವು ಅಂತ ಹೇಳಿ ಸಿಂಧು ತಲೆ ತಗ್ಗಿಸಿ ಕುಳಿತಳು. ಸಿಂಧು ತನ್ನ ಜೀವನದಲ್ಲಿ ನಡೆದದ್ದನ್ನ ಮೆಲುಕು ಹಾಕತೊಡಗಿದಳು. ನಮ್ಮ ಪ್ರೀತಿ ಆರಂಭದಲ್ಲಿ ಆತ ಒಳ್ಳೆಯವನಂತೆ ನಟಿಸಿದ. ಅವನ ಕಾಳಜಿ, ಪ್ರೀತಿ, ದೂರದೃಷ್ಟಿ ನೋಡಿ ನನ್ನ ಜೀವನದಲ್ಲಿ ಹಲವಾರು ಉತ್ತಮ ಕನಸುಗಳನ್ನ ಕಂಡೆ. ಅವನು ಹೇಳಿದಾಗಲೆಲ್ಲ ಅವನ ಮನೆಗೆ ಹೋಗಲಾರಂಭಿಸಿದೆ. ನೀನೇ ನನ್ನ ಜೀವ, ನಿನ್ನ ಬಿಟ್ಟು ಬೇರೊಬ್ಬಳನ್ನ ನನ್ನ ಜೀವನದಲ್ಲಿ ಊಹಿಸೋಕು ಸಾಧ್ಯ ಇಲ್ಲ. ಕಾಲೇಜು ಮುಗಿದ ತಕ್ಷಣ ನಾವಿಬ್ಬರು ಮದುವೆ ಆಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಇಬ್ಬರು ಕೆಲಸ ಮಾಡಿಕೊಂಡು ನಮ್ಮ ಹಣದಲ್ಲಿ ನಾವು ಜೀವಿಸೋಣ ಅಂತೆಲ್ಲ ನನ್ನ ಮನದಲ್ಲಿ ಆಸೆ ತುಂಬಿದ. ಹೀಗೆ ನಮ್ಮ ಪ್ರೀತಿ ಸುಂದರವಾಗಿ ಸಾಗುತ್ತಿತ್ತು. ಒಂದು ದಿನ ನನ್ನನ್ನು ಕರೆದುಕೊಂಡು ಪಾರ್ಕಿಗೆ ಹೋದ. ಆ ಪಾರ್ಕ್ನ ತುಂಬೆಲ್ಲ ಪೊದೆಗಳೇ ತುಂಬಿಕೊಂಡಿದ್ದವು. ಅದೊಂದು ಪ್ರೇಮಿಗಳ ಅಡ್ಡ ಆಗಿತ್ತು. ಎಲ್ಲಿ ನೋಡಿದ್ರೂ ಜೋಡಿಗಳು ಕುಳಿತುಕೊಂಡು ಚುಂಬಿಸೋದು, ಎದೆ ಹಿಚ್ಚುಕುವುದು, ಇನ್ನು ದೊಡ್ಡ ದೊಡ್ಡ ಪೊದೆಗಳಲ್ಲಿ ರಾಸಲೀಲೆ ನಡೆಯುತ್ತಿತ್ತು. ಅದನ್ನು ನೋಡುವಾಗ ನನ್ನೊಳಗೆ ಕಚಗುಳಿ ಇಟ್ಟ ಅನುಭವ ಆದರೂ ಒಳಗೊಳಗೆ ಅಸಹ್ಯ ಆಗುತ್ತಿತ್ತು. ಅದರಲ್ಲಿ ಹೆಚ್ಚಿನವರು ಅಲ್ಲೇ ಪಕ್ಕದಲ್ಲಿದ್ದ ಕಾಲೇಜು ಹುಡುಗಿಯರಾಗಿದ್ದರು. ಜೀವನ್ ನನ್ನ ಕರೆದುಕೊಂಡು ಇದಕ್ಕೂ ಮೊದಲು ಆ ಪಾರ್ಕಿಗೆ ಬಂದು ಪರಿಚಯ ಇರುವವನಂತೆ ಒಂದು ಸೇಫ್ ಆದ ಪೊದೆ ನೋಡಿ ಕರೆದುಕೊಂಡು ಹೋದ. ಹೇ ಜೀವನ್, ಇಲ್ಲಿಗೆ ಯಾಕೆ ಬಂದೆ? ಅದು ಒಂದು ಪೊದೆಗೆ. ಇಷ್ಟೊಂದು ಕುರ್ಚಿಗಳಿರುವಾಗ ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದೆ. ಆ ಕುರ್ಚಿಗಿಂತ ಆ ಜಾಗ ಚೆನ್ನಾಗಿದೆ, ಯಾರ ಕಿರಿಕಿರಿ ಇಲ್ಲದೆ ನಾವಿಬ್ರು ಮಾತ್ರ ಇರಬಹುದು ಅಂತ ಹೇಳಿ ಒತ್ತಾಯ ಮಾಡಿ ಕರೆದುಕೊಂಡು ಹೋದ. ಅಲ್ಲಿ ನನ್ನನ್ನು ಒತ್ತಿ ಹಿಡಿದು ನನ್ನ ದೇಹದ ತುಂಬೆಲ್ಲ ಚುಂಬಿಸಿದ. ಚುಂಬಿಸುವ ದೃಶ್ಯಗಳನ್ನೆಲ್ಲ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದ. ಹೇ ಜೀವನ್, ಫೋಟೋ ತೆಗೆಬೇಡ ಅಂದರೆ ಅದೆಲ್ಲ ಏನೂ ಆಗಲ್ಲ ಕಣೆ, ನಾನು ಯಾರಿಗೂ ತೋರಿಸಲ್ಲ ಅಂತ ಹೇಳಿ ಫೋಟೋ ಕ್ಲಿಕ್ಕಿಸಿಕೊಂಡ. ನಿನ್ನ ನೆನಪಾದಾಗ ನನಗೆ ನೋಡೋಕೆ ಮಾತ್ರ ಆಯ್ತಾ, ನೀನು ನನ್ನ ಚಿನ್ನ ಅಲ್ವಾ ಅಂತ ನನ್ನ ನಂಬಿಸಿದ. ನಂತರ ಆ ಚಿತ್ರಗಳನ್ನು ತೋರಿಸಿ ಬೆದರಿಸಲಾರಂಭಿಸಿದ. ಆ ಸಮಯದಲ್ಲಿ ಜೀವನ್ ತುಂಬಾ ಬದಲಾಗಿದ್ದ. ಅವನ ಗುಣ, ನಡವಳಿಕೆ ಎಲ್ಲವೂ ಬದಲಾಗಿತ್ತು. ಕೆಟ್ಟ ಗೆಳೆಯರ ಜೊತೆ ಸಂಬಂಧ ಬೆಳೆಯಲಾರಂಭಿಸಿದ. ಕುಡಿತ, ಮದ್ಯಪಾನಕ್ಕೆ ದಾಸನಾದ. ದಿನ ಕಳೆದಂತೆ ಅವನಿಂದ ದೂರವಾಗಲು ಪ್ರಯತ್ನಿಸಿದೆ. ಆದರೆ ನನ್ನ ಹಳೆಯ ಚಿತ್ರಗಳನ್ನು ತೋರಿಸಿ ನನ್ನ ಹಲವು ಬಾರಿ ಮನೆಗೆ ಲಾಡ್ಜಿಗೆ ಕರೆಸಿ ದೈಹಿಕ ಸಂಪರ್ಕ ಬೆಳೆಸಿದ. ಆತನಿಗೆ ಅಶ್ಲೀಲ ವಿಡಿಯೋಗಳನ್ನು ನೋಡುವ ಅಭ್ಯಾಸ ಬೇರೆ ಇತ್ತು. ಆ ವಿಡಿಯೋಗಳನ್ನು ನೋಡಿ ಅದರಲ್ಲಿರುವಂತೆ ಮಾಡಲು ನನ್ನನ್ನು ಒತ್ತಾಯಿಸುತ್ತಿದ್ದ. ನಾನು ಅವನ ಬೆದರಿಕೆಗಳಿಗೆ ಹೆದರಿ ಸಹಕರಿಸುತ್ತಿದ್ದೆ. ಅದೆಲ್ಲವನ್ನು ಅವನು ಚಿತ್ರೀಕರಿಸಿದ್ದ. ಕೊನೆಗೆ ನನಗೆ ಅರ್ಥ ಆಯಿತು, ಅವನಿಗೆ ನಾನು ಬರೀ ಭೋಗದ ವಸ್ತು ಮಾತ್ರ. ಅವನಿಗೆ ನಾನು ಮಾತ್ರ ಅಲ್ಲ, ಅದೆಷ್ಟೋ ಹುಡುಗಿಯರ ಜೊತೆ ಸಂಬಂಧ ಇದೆ ಅನ್ನೋದು ಆಮೇಲೆ ಗೊತ್ತಾಯಿತು. ನಾನು ನನ್ನ ಪ್ರೀತಿಯ ಹುಚ್ಚಿನಿಂದ ಜೀವನವನ್ನೇ ಕಳೆದುಕೊಂಡೆ ಅಂತ ಯೋಚಿಸುತ್ತಿರುವಾಗ ಅವಳಿಗೆ ತಂಗಿಯ ನೆನಪಾಗುತ್ತೆ. ಅದು ಸರಿ, ತಂಗಿ ಪ್ರತಿದಿನ ಯಾರ ಜೊತೆ ಮಾತಾಡೋದು? ಒಂದು ವೇಳೆ ಇವನೇ ಆಗಿರಬಹುದು ಅಂತ ಓಡೋಡಿಗೆ ಮನೆಗೆ ಹೋಗುತ್ತಾಳೆ. ತಂಗಿ ರೂಮಿನಲ್ಲಿ ಒಬ್ಬಳೇ ಯಾರೋ ಒಬ್ಬರ ಜೊತೆ ಮಾತಾಡುತ್ತಿದ್ದಳು. ಸುಮಾ, ಬಾಗಿಲು ತೆಗೆಯೇ, ನಾನು ನಿನ್ನ ಅಕ್ಕ, ಅರ್ಜೆಂಟ್ ಸ್ವಲ್ಪ ಮಾತಾಡೋದಿದೆ, ಬೇಗ ಬಾಗಿಲು ತೆಗಿ ಸುಮಾ. ಸುಮಾ ಬಂದು ಬಾಗಿಲು ತೆಗೆದಳು. ಏನಾಯ್ತು ಅಕ್ಕ? ನೀನು ಯಾರ ಹತ್ತಿರ ಮಾತಾಡ್ತಾ ಇದ್ದೆ? ಅದೇನಿಲ್ಲ ಅಕ್ಕ, ನನ್ನ ಫ್ರೆಂಡ್ ವಿದ್ಯಾನ ಹತ್ತಿರ ಮಾತಾಡುತ್ತಾ ಇದ್ದೆ. ಸುಮಾ, ನೀನು ನನ್ನ ಹತ್ತಿರ ಸುಳ್ಳು ಹೇಳಬೇಡ, ನಿನ್ನ ಮೊಬೈಲ್ ಕೊಡು, ನಾನು ನೋಡ್ತೀನಿ. ಇಲ್ಲ ಅಕ್ಕ, ಬೇರೆ ಯಾರೂ ಅಲ್ಲ ಅಕ್ಕ ಅಂತ ಹೇಳುತ್ತಿದ್ದಂತೆ ಮೊಬೈಲ್ ಕಿತ್ತುಕೊಂಡೆ. ಮೊಬೈಲ್ನ ನೋಡಿದ ನನಗೆ ಶಾಕ್ ಆಯಿತು. ಸುಮಾ, ಏನಿದು? ಅದು ಅಕ್ಕ ಅಂತ ಹೆದರಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದಳು. ಸಿಂಧು ಊಹಿಸಿದಂತೆ ನಡೆದಿತ್ತು. ಜೀವನ್ ಮೊಬೈಲ್ನಲ್ಲೇ ಸುಮನನ್ನ ಬೆತ್ತಲೆ ಮಾಡಿ ವಿಡಿಯೋ ಮಾಡಿಕೊಂಡಿದ್ದ. ಅದನ್ನ ನೋಡಿದ ಸಿಂಧುಗೆ ಶಾಕ್ ಆಗುತ್ತೆ. ಏನೇ ಸುಮ ಇದು? ನೀನು ನನ್ನ ಜೊತೆ ಸಹಕರಿಸದಿದ್ದರೆ ನಿನ್ನ ಮತ್ತು ನಿನ್ನ ಅಕ್ಕ ಇಬ್ಬರು ನೇಣು ಬಿಗಿದು ಸಾಯುವಂತೆ ಮಾಡ್ತೀನಿ ಅಂತ ಹೇಳಿ ನಿನ್ನ ಬೆತ್ತಲೆ ಚಿತ್ರ ತೋರಿಸಿ ಬೆದರಿಸಿದ. ಅದಕ್ಕೆ ಅಕ್ಕ ನಾನು ಅವನು ಹೇಳಿದಂತೆ ಮಾಡಿದ್ನಲ್ಲ ಅಂತ ಬೇಸರದಿಂದ ಕುಳಿತಿದ್ದಾಗ ಅವಳ ಮೊಬೈಲ್ಗೆ ಕರೆ ಬರುತ್ತೆ. ಆ ಕರೆ ಬೇರೆ ಯಾರದ್ದೂ ಅಲ್ಲ, ಜೀವನ ತಂಗಿ ಜಾನ್ವಿಯದ್ದು. ಅಕ್ಕ, ಬೇಗ ಮನೆಗೆ ಬನ್ನಿ, ಅಣ್ಣ ಬೈಕ್ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾನೆ.
ಅದನ್ನು ಕೇಳಿದ ಸಿಂಧುನ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಆ ಕಿರಾತಕನಿಂದಾಗಿ ನಮ್ಮ ಮನೆಯ ನೆಮ್ಮದಿ ಹಾಳಾಯ್ತು ಅಂತ ಗೊಣಗುತ್ತಾ ಮನೆಯಿಂದ ರಸ್ತೆಗೆ ಬಂದಳು. ಜೀವನ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಕಾಲು ಮತ್ತು ತಲೆಗೆ ಗಂಭೀರ ಏಟುಗಳಾಗಿದ್ದವು. ಸ್ವಲ್ಪ ಸಮಯ ಆಸ್ಪತ್ರೆಯಲ್ಲಿದ್ದು ಚೇತರಿಸಿಕೊಂಡು ಮನೆಗೆ ಬಂದ. ಅವನು ಬಂದ ವಿಷಯ ತಿಳಿದ ಸಿಂಧು ಅವನನ್ನು ನೋಡಲು ಹೋಗುತ್ತಾಳೆ. ಆತನ ಕಾಲುಗಳು ಸಂಪೂರ್ಣ ಬಲಹೀನವಾಗಿದ್ದವು. ನೋಡಮ್ಮ ಸಿಂಧು, ನನ್ನ ಮಗನಿಗೆ ದೇವರು ಈ ಕಷ್ಟ ಕೊಟ್ಟು ಬಿಟ್ಟರು. ಅವನು ಯಾರಿಗೂ ತಪ್ಪು ಮಾಡಿದವನಲ್ಲ. ಇನ್ನು ಎಂದಿಗೂ ಅವನಿಂದ ನಡೆಯೋಕ್ಕಾಗಲ್ಲ ಅಂತ ತಾಯಿ ಅಳುತ್ತಾ ಹೇಳುತ್ತಿರುವಾಗ ಜೀವನ್ ತಲೆ ತಗ್ಗಿಸಿ ನಿಂತಿದ್ದ. ಸರಿ ಸಿಂಧು, ನೀನು ಇಲ್ಲೇ ಇರು, ನಾನು ಚಹಾ ಮಾಡಿಕೊಂಡು ಬರುತ್ತೇನೆ ಅಂತ ಹೇಳಿ ಸರಳ ಅಡುಗೆ ಮನೆಗೆ ಹೋದರು. ನಾನು ಅವನನ್ನು ನೋಡಿದೆ. ಅವನ ಕಣ್ಣುಗಳಲ್ಲಿ ಮಾಡಿದ ತಪ್ಪಿನ ಪಶ್ಚಾತ್ತಾಪ ಎದ್ದು ಕಾಣಿಸುತ್ತಿತ್ತು. ನೀನು ಮಾಡಿದ ತಪ್ಪಿಗೆ ದೇವರು ನಿನಗೆ ಉಡುಗೊರೆಯನ್ನ ನೀಡಿದ್ದಾನೆ. ಅದೆಷ್ಟೋ ಹುಡುಗಿಯರು ನಿನ್ನ ಉಪ್ಪಟಳ ತಾಳಲಾರದೆ ಕಷ್ಟಪಡುತ್ತಿದ್ದಾಗ ನೀನು ಖುಷಿ ಪಡುತ್ತಿದ್ದೆ. ಇನ್ನು ಜೀವನ ಪೂರ್ತಿ ಕಾಮಸುಖ ಅನ್ನೋದು ನಿಂಗೆ ಬರೀ ಕನಸು ಮಾತ್ರ. ಸೊಂಟಕ್ಕೆ ಬಲ ಇಲ್ಲದಿರೋ ನೀನು ಏನು ತಾನೇ ಮಾಡಲು ಸಾಧ್ಯ ಅಂತ ಹೇಳಿ ನಗುತ್ತಾ ಅಡುಗೆ ಮನೆಗೆ ಹೋದಳು ಸಿಂಧು. ತಾನು ಮಾಡಿದ ತಪ್ಪನ್ನ ಯೋಚಿಸುತ್ತಾ ಕಣ್ಣೀರಿಟ್ಟ ಜೀವನ್.